ನಮಸ್ಕಾರ ಸ್ನೇಹಿತರೆ. ಈ ಅವರೆಕಾಯಿ ಸೀಸನ್ನಲ್ಲಿ ಎಲ್ಲ ಥರ ಅವರೆಕಾಯಿ ಉಪಯೋಗಿಸ್ಕೊಂಡು ಖಾದ್ಯಗಳನ್ನ ಮಾಡಿ ಸವಿಯೋಣ. ಇವತ್ತು ನಾವು ನಿಮಗೆ ಪಕ್ಕಾ ಹಳ್ಳಿ ಶೈಲಿಯ ಮೊಸಪ್ಪು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಅವರೆಕಾಯಿ ಉಪಯೋಗಿಸ್ಕೊಂಡು ಮೊಸಪ್ಪು ಮಾಡೋದು. ಮೊಸಪ್ಪು ಮಾಡೋಕ್ಕೆ ಮೊದಲನೇದಾಗಿ ನಮ್ಮ ಟೆರೆಸ್ನಲ್ಲಿ ಯಾವ ಸೊಪ್ಪು ಸಿಗುತ್ತೆ ಅಂತ ನೋಡೋಣವಾ. ನೋಡಿ, ಇದು ಬಸಳೆ ಸೊಪ್ಪು ಎಷ್ಟು ಚೆನ್ನಾಗಿ ಹಚ್ಚು ಹಸಿರಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇವಾಗೇನು ಬಿಸಿಲು ಬೇರೆ ಚುರುಗುಡ್ತಾ ಇರುತ್ತೆ. ಬಸಳೆ ಸೊಪ್ಪು ತಿನ್ನೋದ್ರಿಂದ ತಂಪಾಗುತ್ತೆ. ಇದ್ರ ಜೊತೆ ಸ್ವಲ್ಪ ಹುಳಿ ಹುಳಿಯಾಗಿರೋಕ್ಕೆ ಸಾರು. ಇವಾಗ ಒಂದು ಸ್ವಲ್ಪ ಚಿಕ್ಕಿ ಸೊಪ್ಪು ಉಪಯೋಗಿಸ್ಕೊಳ್ಳೋಣ. ಇದು ಹುಳಿ ಸೊಪ್ಪಲ್ಲ, ಇದನ್ನು ಚಿಕ್ಕಿ ಸೊಪ್ಪು ಅಂತಾರೆ. ಟೆರೆಸ್ನಲ್ಲಿ 2 ಸೊಪ್ಪು ಸಿಕ್ಕಾಯಿತು, ಇನ್ನು ಮಿಕ್ಕಿದ್ದೆಲ್ಲ ಅಂಗಡಿಯಿಂದ ತೊಗೊಂಬಂದಿದ್ದೀವಿ. ಇವಾಗ ನೋಡಿ, ಇದು ಸ್ವಲ್ಪ ದಂಟು ಹಾಕ್ತಾಯಿದ್ದೀವಿ. ಸಬ್ಸಿಗೆ ಸೊಪ್ಪು, ಅದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪು, ಎಲ್ಲ ಸೊಪ್ಪನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಬನ್ನಿ, ಇವಾಗ ಮೊಸಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ ಪ್ಯಾನ್ನಲ್ಲಿ 1 ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ಳೋಣ. ಅದ್ರ ಜೊತೆಯೇ ಇದ್ಕವರೆ ಬೇಳೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಆ ಸೀಸನ್ನಲ್ಲಿ ಆ ಸೊಪ್ಪು ತರಕಾರಿ ತಿಂದ್ರೇ ಆರೋಗ್ಯಕ್ಕೂ ಉತ್ತಮ. ಬೇಳೆಗಳ ಜೊತೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ಅದರ ಜೊತೆನೇ ಸ್ವಲ್ಪ ಜೀರಿಗೆ, 1-2 ಬೆಳ್ಳುಳ್ಳಿ, ಹಾಗೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ರುಚಿಗೆ. ಇದರ ಜೊತೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಖಾರಕ್ಕೆ ಬೇಕಾಗಷ್ಟು ಹುಳಿ ಪುಡಿ ಸೇರಿಸ್ಕೊಳ್ಳೋಣ. ಸಾಂಬಾರು ಪುಡಿ ಇಲ್ಲ ಹುಳಿ ಪುಡಿ ಏನಾದರೂ ಹೇಳ್ಬೋದು. ಎಲ್ಲ ಪದಾರ್ಥಗಳನ್ನೂ ಒಂದು ಸಲ ಚೆನ್ನಾಗಿ ಬಾಡಿಸಿ ಇವಾಗ ಸೊಪ್ಪುಗಳನ್ನ ಹಾಕ್ಕೊಳ್ಳೋಣ. ಸೊಪ್ಪೇನು ನಾವು ಸಣ್ಣದಾಗಿ ಹಚ್ಚೋದು ಬೇಕಾಗಿಲ್ಲ, ಹೀಗೇನೇ ದಪ್ಪ ಹೆಂಗಿರುತ್ತೆ ಹಾಗೆ ಹಾಕ್ಕೊಳ್ಳೋಣ. ಮೇಲೆ ಸೊಪ್ಪು ಹಾಕಿದ್ಮೇಲೆ ಕೈ ಆಡ್ಸೋಕ್ಕೆ ಹೋಗಬಾರ್ದು. ನಂತರ ನಾವು ಸೊಪ್ಪನ್ನ ಮಾತ್ರ ರುಬ್ಕೊಬೇಕಾಗತ್ತೆ. ಈ ಥರ ನಾವು ಬರೀ ಹಿಂಗೆ ಸೊಪ್ಪು ಹಾಕೋದ್ರಿಂದ ಸೊಪ್ಪು ಮತ್ತು ಕಾಳನ್ನ ಈಸಿಯಾಗಿ ಬೇರ್ಪಡಿಸ್ಬೋದು. ಹೀಗೆ ಒಂದು ಕುದಿ ಬಂದಾದಮೇಲೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಷಲಷ್ಟು ಕೂಗ್ಸೋಣ. 2 ವಿಷಲ್ ಆದಮೇಲೆ ನೋಡಿ, ಸೊಪ್ಪು ಕಾಳು ಎಲ್ಲ ಹದವಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಬರೀ ಸೊಪ್ಪನ್ನ ಮಾತ್ರ ಬೇರ್ಪಡಿಸ್ಕೊಳ್ಳೋಣ. ಸೊಪ್ಪನ್ನ ಮಾತ್ರ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಕೊಳ್ಳೋಣ. ನೋಡಿ, ಕಾಳುಗಳು ಈ ಥರ ಬೇಳೆನೂ ಮತ್ತು ಇಟ್ಕಿದವ್ರೆ ಬೇಳೆನ ಹಾಗೆ ಇಟ್ಕೊಬೇಕು. ಅದು ಸೊಪ್ಪು ಜೊತೆ ನಾವು ಹೀಗೆ ಒಂದೊಂದು ಸಿಗ್ತಾ ಇದ್ದರೆ ಕರಮ್ ಅಂತ ತುಂಬ ರುಚಿಯಾಗಿರುತ್ತೆ. ರುಬ್ಬಿರೋ ಅಂಥ ಈ ಸೊಪ್ಪಿನ ಮಿಶ್ರಣನ ಇವಾಗ ಮತ್ತೆ ಈ ಬೇಳೆಗಳ ಜೊತೆ ಹಾಕಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಬೇಕು. 10 ನಿಮಿಷ ಚೆನ್ನಾಗಿ ಈ ಸೊಪ್ಪು ಬೇಳೆ ಎಲ್ಲ ಹದವಾಗಿ ಎಲ್ಲ ಬೆಂದಿದೆ. ಇವಾಗ ರುಚಿಕರವಾದ ಒಗ್ಗರಣೆ ಹಾಕೋಣ. ಮೊಸಪ್ಪು ಮಾಡೋದಂತೂ ತುಂಬಾ ಸುಲಭ ಅಲ್ವಾ. ಎಲ್ಲ ಸಾರಿಗೆ ಕಂಪೇರ್ ಮಾಡಿದ್ರೆ ಮೊಸಪ್ಪಂತೂ ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗೂ ಈ ಮೊಸಪ್ಪಿನಲ್ಲಿ ಇವತ್ತು ನಾವು ಒಂದು 5 ಥರ ಸೊಪ್ಪು ಉಪಯೋಗಿಸಿದ್ದೀವಿ. ಆರೋಗ್ಯಕ್ಕೆ ಕೂಡ ತುಂಬಾ ಉತ್ತಮ. ಒಗ್ಗರಣೆ ಕೂಡ ಇವಾಗ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಈ ಸೊಪ್ಪು ಮತ್ತು ಕಾಳುಗಳನ್ನ ಅದಕ್ಕೆ ಬೆರೆಸ್ಕೊಳ್ಳೋಣ. ರುಚಿ ನೋಡಿ, ಉಪ್ಪೇನಾದ್ರು ಸ್ವಲ್ಪ ಕಮ್ಮಿ ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೋದು. ಇದರ ಜೊತೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ. ರುಚಿಯಾದ ಹಿತ್ಕಿದ್ದವರೆ ಬೇಳೆ ಹಾಗೂ ಸೊಪ್ಪಿನ ಸಾರು ತಯಾರಾಗಿದೆ. ಇವಾಗ ನಾವು ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಒಂದು ಹಪ್ಪಳ ಸುಟ್ಕೊಂಡು ಅದ್ರ ಜೊತೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ಅದ್ಭುತವಾಗಿರುತ್ತೆ. ನೀವು ಕೂಡ ತಡ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಅವರೆಕಾಯಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.